ಆಫೀಸ್ ವರ್ಕು, ಮನೆ, ಬೈಕು, ಸೋಫಾ, ಬೆಡ್ ಪ್ರತಿದಿನ ಇದೇ ಆಗಿದೆಯಾ? ಹಾಗಾದ್ರೆ ನಿಮ್ಮ ಹೆಲ್ತ್ ಅಲ್ಲಿ ಬರುವಂತ ಪ್ರಾಬ್ಲಮ್ಗೆ ಯಾವುದೇ ರೀತಿ ಸರ್ಪ್ರೈಸ್ ಇಲ್ಲ. ಯಾಕೆ ಅಂದ್ರೆ ನೀವು 1 ಅವರ್ ವರ್ಕೌಟ್ ಮಾಡಿದ್ಮೇಲೆ 23 ಅವರ್ಸ್ ನೀವು ಕುತ್ಕೊಂಡೇ ಇದ್ರೆ ನಿಮ್ಮ ಬಾಡಿಗೆ ಇಷ್ಟು ಮೂವ್ಮೆಂಟ್ಸ್ ಸಾಕಾಗಲ್ಲ. ಅದೇ ನೀವು ಪ್ರತಿದಿನ 8000 ಸ್ಟೆಪ್ಸ್ ವಾಕ್ ಮಾಡೋದ್ರಿಂದ ನಿಮ್ಮ ಹೆಲ್ತ್ ಬೆಟರ್ ಆಗುತ್ತೆ. ಮೊದಲನೇದು ನಿಮ್ಮ ಮೂಡ್ ಇಂಪ್ರೂವ್ ಆಗುತ್ತೆ. ಇದರಿಂದ ನಿಮ್ಮ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಎರಡನೇದು ನಿಮ್ಮ ಬಾಡಿ ಜಾಸ್ತಿ ಕ್ಯಾಲೋರೀಸ್ ಅನ್ನ ಬರ್ನ್ ಮಾಡುತ್ತೆ. ಇದರಿಂದ ನಿಮಗೆ ಫ್ಯಾಟ್ ಲಾಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಮೂರನೇದು ಸ್ಟ್ರೆಸ್ ಹಾರ್ಮೋನ್ ಅಂದ್ರೆ ಕಾರ್ಟಿಸೋಲ್ ಪ್ರೊಡಕ್ಷನ್ ಕಡಿಮೆ ಆಗೋದ್ರಿಂದ ನಿಮ್ಮ ಬ್ಲಡ್ ಶುಗರ್ ಲೆವೆಲ್ ಮ್ಯಾನೇಜ್ ಆಗುತ್ತೆ. ಇದರಿಂದ ನಿಮಗೆ ಅನ್ವಾಂಟೆಡ್ ಕ್ರೇವಿಂಗ್ಸ್ ಬರಲ್ಲ. ನಾಲ್ಕನೇದು ನಿಮ್ಮ ಹಾರ್ಟ್ ಹೆಲ್ತ್ ಬೆಟರ್ ಆಗುತ್ತೆ. ಇದರಿಂದ ನಿಮಗೆ ಟೈರ್ಡ್ನೆಸ್ ಆಗಲ್ಲ. ನೋಡಿ, ವಾಕಿಂಗ್ ಇಂದ ಸ್ಟ್ರೆಂತ್ ಟ್ರೈನಿಂಗ್ ನ ರಿಪ್ಲೇಸ್ ಮಾಡಕ್ ಆಗಲ್ಲ. ಆದ್ರೆ ವಾಕಿಂಗ್ ನಿಮಗೆ ಸಪೋರ್ಟ್ ಮಾಡುತ್ತೆ. ಸ್ಟ್ರೆಂತ್ ಟ್ರೈನಿಂಗ್ ಮಾಡೋದ್ರಿಂದ ನಿಮ್ಮ ಬಾಡಿ ಫಿಟ್ ಆಗಿರುತ್ತೆ. ಜೊತೆಗೆ ವಾಕ್ ಮಾಡೋದ್ರಿಂದ ನಿಮ್ಮ ಬಾಡಿ ಎವ್ರಿ ಡೇ ಆಕ್ಟಿವ್ ಆಗಿರುತ್ತೆ. ಸೊ ಹಾಗಾಗಿ ಪ್ರತಿದಿನ ನೀವು ಎಷ್ಟು ಸ್ಟೆಪ್ಸ್ ಅನ್ನ ಮಾಡ್ತಾ ಇದ್ದೀರಾ ಅಂತ ಚೆಕ್ ಮಾಡಿ. ಜೊತೆಗೆ ಪ್ರತಿದಿನ 8000 ಸ್ಟೆಪ್ಸ್ ಅನ್ನ ಟಾರ್ಗೆಟ್ ಮಾಡಿ. ಸೊ ನೀವೇನಾದ್ರೂ ಬಿಸಿ ಲೈಫ್ ಅಲ್ಲಿ ಸ್ಟೆಪ್ಸ್ ಕೌಂಟ್ ನ ಅಚೀವ್ ಮಾಡೋದಕ್ಕೆ ಸೊಲ್ಯೂಷನ್ ಬೇಕು ಅಂದ್ರೆ ಸ್ಟೆಪ್ಸ್ ಅಂತ ಕಮೆಂಟ್ ಮಾಡಿ.